ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಆ ಒಂದು ಜಾಬ್ ಅಪ್ಡೇಟ್ ಬೇಕು, ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಇವಾಗ ಜಾಬ್ ಅಪ್ಡೇಟ್ಸ್ ಬಂದುಬಿಟ್ಟು ಚಾಯೋಸ್ ಕಂಪನಿಯಲ್ಲಿ, ಚಾಯೋಸ್ ಕೆಫೆ ಅಂತ ಹೇಳ್ಬಿಟ್ಟು, ಇವಾಗ ಕೆಫೆ ಅಂತ ಗೊತ್ತಾಯ್ತಲ್ವ, ಮತ್ತು ಈ ಸ್ನ್ಯಾಕ್ಸ್ ಐಟಮ್ಸು ಚಾಯ್ಗಳನ್ನ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಇದೊಂದು ಕಂಪನಿ 10 ವರ್ಷದಿಂದ ಇದೆ. ಅವರೀಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲಿ, ಬೇರೆ ಎಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ ಇವಾಗ ಅವರು ಬೆಂಗಳೂರಲ್ಲಿ ಏನು ಮಾಡ್ತಿದ್ದಾರೆ, ಹೈರಿಂಗ್ ಮಾಡ್ತಾ ಇದ್ದಾರೆ. ಓಪನ್ ಪೊಸಿಷನ್ ಬಂದುಬಿಟ್ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಆಗಿರುತ್ತೆ. ಈ ಒಂದು ಪೋಸ್ಟಿಗೆ ಅವ್ರು ಏನು ಮಾಡ್ತಿದ್ದಾರೆ, ಈ ಒಂದು ವೇಕೆನ್ಸಿಯನ್ನು ಬಿಟ್ಟಿದ್ದಾರೆ. ಟೋಟಲ್ 8 ವೇಕೆನ್ಸಿಯನ್ನು ಅವ್ರು ಬಿಟ್ಟಿದ್ದಾರೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೇನು ಮಾಡ್ಬೋದು, ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಇದರ ಒಂದು CTC ಬಂದುಬಿಟ್ಟು 21,000ದಿಂದ 23,000 ತನಕ ಏನಿದೆ ಈ ಒಂದು CTC ಇದೆ. ನೀವು ಇಂಟರ್ವ್ಯೂ ಅಟೆಂಡ್ ಆದಮೇಲೆ ನಿಮ್ಮ ಒಂದು ಸ್ಯಾಲ್ರಿ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಪೋಸ್ಟ್ ಬಂದುಬಿಟ್ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಆಗಿರುತ್ತೆ. ನಿಮಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದಾಗಿದೆ. ನೀವೇನು ಮಾಡಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಂಬರ್ ಕೊಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕಾಲ್ ಮಾಡ್ತಾ ಇರುತ್ತೆ. ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ನಾನು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಇದೆಯಲ್ವ, ಅದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಶರೀಫ್ ಮೀಡಿಯಾ ಅಂತ ಏನು ಮಾಡಿ ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಚಾನ್ಸಲ್ ಮೀಡಿಯಾ ಏನು ಮಾಡ್ಬೋದು, ನಿಮಗೆ ಟೈಪ್ ಮಾಡ್ಬೋದು. ಅಲ್ಲಿ ಹೋಗ್ಬಿಟ್ಟು ನಿಮಗೆ DM ಮಾಡ್ಕೊಳ್ಳಿ, ನಾನು ನಿಮಗೆ ಏನು ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಿಮಗೆ ಈ ಒಂದು ಜಾಬಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಕೆಫೆ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಇದ್ದು ಎಕ್ಸ್ಪೀರಿಯನ್ಸ್ ಇರಬೇಕು. ಇದರ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ, ನೀಡ್ ಟು ಮ್ಯಾನೇಜ್ ಶಿಫ್ಟ್. ನಿಮಗೆ ಶಿಫ್ಟು ಮಾರ್ನಿಂಗ್ ಶಿಫ್ಟ್ ಇರ್ಬೋದು, ನೈಟ್ ಶಿಫ್ಟ್ ಕೂಡ ಇರ್ಬೋದು. ಎಲ್ಲ ಶಿಫ್ಟನ್ನು ನೀವು ಏನು ಮಾಡಬೇಕು, ಮ್ಯಾನೇಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಕಂಪನಿ SOPಯನ್ನು ಫಾಲೋ ಮಾಡಬೇಕು. ಕಂಪನಿ SOP ಮತ್ತು ಪ್ರೊಸೆಸನ್ನು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇರುತ್ತೆ. ಅದೇ ರೀತಿ ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ. ಟೋಟಲ್ ನೀವು ಒಂದು ಕೆಫೆ ಏನು ಮಾಡಬೇಕು, ರನ್ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 21,000 ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಅಕೊಮಡೇಷನ್ ನಿಮಗೇನು ಸಿಗಲ್ಲ, ಫುಡ್ಡು ಮೋಸ್ಟ್ಲಿ ಇಲ್ಲ, ಫುಡ್ ಕೂಡ ಸಿಗಲ್ಲ ಅಲ್ವಾ. ಅದೊಂದು ಕಂಪನಿ ಆ ರೀತಿ ಇರುತ್ತೆ. ಕೆಲವೊಂದು ಕಂಪನಿಯಲ್ಲಿ ಫುಡ್ ಕೊಡ್ತಾರೆ, ಅಕೊಮಡೇಷನ್ ಕೊಡ್ತಾರೆ. ಒಂದೊಂದು ಕಂಪನಿಯಲ್ಲಿ ಫುಡ್ ಕೊಡಲ್ಲ, ಅಕೊಮಡೇಷನ್ ಕೂಡ ಕೊಡಲ್ಲ. ಈ ಒಂದು ಹೈರಿಂಗ್ ಬಂದುಬಿಟ್ಟು ಬೆಂಗಳೂರಲ್ಲಿ ನಡೀತಾ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ಬೋದು, ನಮ್ಮ ಒಂದು ಚಾನ್ಸಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇದೆಯಲ್ಲೂ ಅಲ್ಲಿ ನಿಮಗೆ ಚಾಟ್ ಮಾಡ್ಬೋದಾಗಿದೆ. ಅದೇ ರೀತಿ ನಮ್ಮ ಒಂದು ಶರೀಫ್ ನೋಜಿನ ಒಂದು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ ಕೂಡ ನಿಮಗೆ ಚಾಟ್ ಮಾಡ್ಬೋದಾಗಿದೆ. ನಿಮ್ಮ ಒಂದು CV ನನಗೆ ಶೇರ್ ಮಾಡಿದರೆ ನಾವು ಅವರ ಒಂದು ಯಾರಿದ್ದಾರೆ ಅವ್ರಿಗೆ ನಾನು ಸಂಬಂಧಪಟ್ಟು ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಬಟ್ ನಿಮಗೆ ಈ ಒಂದು ಕೆಫೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅದೊಂದು ಮೈನ್ ವಿಷಯ. ಓಕೆ, ಈ ಒಂದು ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ರಿ, ಇಲ್ಲ ಅಂತ ಹೇಳಿದರೆ ಈ ಒಂದು ಕಂಪನಿಯಿಂದ ಇನ್ನೊಂದು ಕಂಪ್ನಿಗೆ ಸ್ವಿಚ್ ಮಾಡಲಿಕ್ಕೆ ಏನಾದರೂ ನೀವೇನಾದರೂ ಟ್ರೈ ಮಾಡ್ತಾ ಇದ್ದರೆ ಇದು ನಿಮಗೊಂದು ಸುವರ್ಣ ಅವಕಾಶ. ಟೋಟಲ್ 8 ವೇಕೆನ್ಸಿ ಇದೆ. ಇಂಟರ್ವ್ಯೂ ಬಂದುಬಿಟ್ಟು ಬೆಂಗಳೂರಲ್ಲಿ ಆಗುತ್ತೆ. ನಿಮಗೇನಾದರೂ ಇನ್ನಷ್ಟು ಏನಾದರೂ ಡೌಟ್ಸ್ ಇದ್ದರೆ ಮುಂದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದಾಗಿದೆ. ಇದೊಂದು ನಮ್ಮ ಕಡೆಯಿಂದ ಹೆಲ್ಪ್ ಆಗಿರೋದು. ಯಾಕಂತ ಹೇಳಿದ್ರೆ ಯಾರೆಲ್ಲ ಜಾಬು ನೋಡ್ತಾ ಇದ್ದೀರಾ, ಏನಾಗುತ್ತೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಲೊಕೇಶನ್ ಬಂದುಬಿಟ್ಟು ಬೆಂಗಳೂರಲ್ಲಿ. ಪೊಸಿಷನ್ ಬಂದುಬಿಟ್ಟು ಕೆಫೆ ಮ್ಯಾನೇಜರ್, ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಕೆಫೆ ಎಕ್ಸ್ಪೀರಿಯನ್ಸ್ ಮ್ಯಾನೇಜರ್ ಆಗಿರುತ್ತೆ. ಗೈಸ್, ಇದಾಗಿರುತ್ತೆ ಇವತ್ತಿನ ಒಂದು ಜಾಬ್ ಅಪ್ಡೇಟ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನ್ಸ್ಕೊಳ್ತೀನಿ. ನಿಮ್ಮ ಒಂದು ಅಭಿಪ್ರಾಯ ವ್ಯತ್ಯಾಸ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದಾಗಿದೆ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಗೈಸ್. ಲವ್ ಯು ಆಲ್.